ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೋರ್ಟ್ನ ಆದೇಶದ ಬಳಿಕ ರೇಣುಕಾಸ್ವಾಮಿಯ ಹತ್ಯೆಯ ಆರೋಪಿಗಳನ್ನ ಕೋರ್ಟ್ನಿಂದ ಹೊರತರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಒಬ್ಬೊಬ್ಬರೇ ಆರೋಪಿಗಳನ್ನ ಹಿಡಿದು ತರ್ತಾ ಇದ್ದಾರೆ ಈಗ ಪೊಲೀಸ್ ಸಿಬ್ಬಂದಿಗಳು. ನೀವು ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈಗ ಇವರನ್ನ ಮತ್ತೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಶಿಫ್ಟ್ ಮಾಡ್ತಾರೆ. ಈ ಕ್ಷಣದಿಂದಲೇ ಮತ್ತೆ ವಿಚಾರಣೆಯನ್ನು ತೀವ್ರಗೊಳಿಸ್ತಾರೆ. ಪವಿತ್ರ ಗೌಡ ಸೇರಿ ದರ್ಶನ್ ಸೇರಿ 17 ಜನ ಆರೋಪಿಗಳನ್ನು ಕೂಡ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೋರ್ಟ್ ಕೊಟ್ಟಿದೆ ಅಂತೇಳಿ ದರ್ಶನ್ ಪರ ವಕೀಲರು ಈ ಆದೇಶದ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 42ನೇ ACMM ಕೋರ್ಟ್ನ ಮುಂಭಾಗದ ದೃಶ್ಯ ಇದು. ಒಬ್ಬೊಬ್ಬರೇ ಆರೋಪಿಗಳನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಒಟ್ಟು 17 ಪವಿತ್ರ ಗೌಡ ಅವರ ಆಗಮನ ಆಗಿದೆ. ಅದರ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಹಿಂದೆಯೇ ದರ್ಶನ್ ಅವರನ್ನು ಕೂಡ ಕರೆತರ್ತಾ ಇದ್ದಾರೆ. 17 ಜನರನ್ನ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತಹದ್ದು. ಮತ್ತೆ ಪೊಲೀಸ್ ವ್ಯಾನ್ ಅನ್ನು ಹತ್ತಿಸ್ತಾ ಇದ್ದಾರೆ. ಕರೆದುಕೊಂಡು ಬಂದಂತಹ ವ್ಯಾನ್ ನಲ್ಲಿಯೇ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಭದ್ರತೆ ಕೂಡ ಹೆಚ್ಚಿದೆ. ಜನ ಕೂಡ ಕಿಕ್ಕಿರಿದು ಸೇರಿದ್ದಾರೆ. ಅವರ ನಡುವೆ ಮತ್ತೆ ಕೋರ್ಟ್ನಿಂದ ಕರೆದುಕೊಂಡು ಬಂದಂತಹ 17 ಜನ ಆರೋಪಿಗಳನ್ನ ಪೊಲೀಸ್ ವ್ಯಾನ್ಗೆ ಶಿಫ್ಟ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಮತ್ತೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಗ್ರಿಲ್ ಆರಂಭ ಆಗುತ್ತೆ. ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋದು ಬಾಕಿ ಇದೆ. ಮೊಬೈಲ್ ರಿಟ್ರೀವ್ ನಲ್ಲಿ ಮತ್ಯಾವೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ನ್ಯಾಯಾಧೀಶರು ಆದೇಶವನ್ನ ಕೊಡ್ತಾ ಇದ್ದ ಹಾಗೆ ಅಲ್ಲಿಂದ 17 ಜನ ಆರೋಪಿಗಳನ್ನು ಕೂಡ ಕರೆದುಕೊಂಡು ಬರಲಾಗ್ತಾ ಇದೆ. ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಆರೋಪಿ ಪುಟ್ಟಸ್ವಾಮಿ ಅಲಿಯಾಸ್ ಪವನ್, A4 ಆರೋಪಿ ರಾಘವೇಂದ್ರ, A5 ಆರೋಪಿ ನಂದೀಶ್, A6 ಜಗದೀಶ್ ಅಲಿಯಾಸ್ ಜಗ್ಗಾ, A7 ಅನು ಅಲಿಯಾಸ್ ಅನಿಲ್ ಕುಮಾರ್ ಎಲ್ಲರನ್ನೂ ಕೂಡ ಈಗ ವ್ಯಾನ್ಗೆ ತುಂಬಿಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ಜಮಾಯಿಸಿರುವಂತಹ ಜನರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದೇ 3 ವೆಹಿಕಲ್ಗಳಲ್ಲಿ ಮತ್ತೆ ಈಗ ಅವರನ್ನ ಶಿಫ್ಟ್ ಮಾಡ್ತಾ ಇರುವಂತಹದ್ದು ಠಾಣೆಗೆ. ಇದೇ ವೆಹಿಕಲ್ನಲ್ಲಿಯೇ 17 ಜನ ಆರೋಪಿಗಳು, ರೇಣುಕಾಸ್ವಾಮಿ ಹತ್ಯೆಯ 17 ಜನ ಆರೋಪಿಗಳನ್ನ ಪೊಲೀಸ್ ವ್ಯಾನ್ ನಲ್ಲಿ ತುಂಬಿಕೊಂಡು ಈಗ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಳೆದ ಬಾರಿ ಇವರನ್ನ ಬುಲೆರೋ ವಾಹನದಲ್ಲಿ ಕರೆದುಕೊಂಡು ಬರಲಾಗಿತ್ತು. ಈ ಬಾರಿ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಬರಲಾಗಿತ್ತು. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ನ್ಯಾಯಾಧೀಶರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆ ಮಾಡ್ತಾ ಇದ್ದ ಹಾಗೆ ಮತ್ತೆ ಅವರನ್ನ ಅದೇ ವ್ಯಾನಿಗೆ ತಂದು ಕೂರಿಸಿ ಪೊಲೀಸರ ಭದ್ರತೆಯೊಂದಿಗೆ ಈಗ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ.